ಮ್ಯಾಜಿಕ್ ಮಿರರ್ ಹುಣಸೂರು. ಓಪನ್ ಆಗಿ ಒಂದು 6-7 ಇಯರ್ಸ್ ಆಗಿದೆ. ನಾನು ಸಲೂನ್ ಮಾತ್ರ ನಡ್ಸ್ಕೊಂಡು ಬರ್ತಾ ಇದ್ದೆ. ಇವಾಗ ತುಂಬ ಜನ ಟ್ರೈನಿಂಗ್ ಕೇಳ್ತಿದ್ದಾರೆ. ಸೊ ಇದನ್ನೊಂದು ಅಕಾಡೆಮಿಯಾಗಿ ಕನ್ವರ್ಟ್ ಮಾಡಬೇಕು ಅನ್ನೋದೊಂದು ಉದ್ದೇಶದಿಂದ ಇವಾಗ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ ನಮ್ಮದು ಬೇಸಿಕ್ಕಿಂದ ಅಡ್ವಾನ್ಸ್ ಡಿಪ್ಲೊಮಾ ತನಕ ಕೋರ್ಸಸ್ ಇದೆ. ಅದು ಕಂಪ್ಲೀಟ್ ಪ್ಯಾಕೇಜಿಗೆ ನಿಮಗೆ 40,000 ಆಗುತ್ತೆ. ಅದರಲ್ಲಿ ಎಲ್ಲ ಬರುತ್ತೆ. ಬೇಸಿಕ್ಕಿಂದ ಈಗ ಹೇರಲ್ಲಿ ತೊಗೊಂಡ್ರೆ ಪರ್ಮನೆಂಟ್ ಸ್ಟ್ರೈಟ್ನಿಂಗು, ಬುಟಾಕ್ಸ್ ಮತ್ತು ಕೆರೆಟಿನ್ ಟ್ರೀಟ್ಮೆಂಟು, ಇನ್ನು ಮೇಕಪ್ ಅಂದರೆ ಪಾರ್ಟಿ ಮೇಕಪ್ ಮತ್ತು ಬ್ರೈಡಲ್ಲು ಮತ್ತು ಸಿಂಪಲ್ ಮೇಕಪ್ಸು ಎಲ್ಲ ಇದೆ. ಮತ್ತು ಫೇಶಿಯಲ್ಸಿಗೆ ಹೋದರೆ ನಾರ್ಮಲ್ ಫೇಶಿಯಲ್ಸಿಂದನೂ ಹೈಡ್ರಾ ಫೇಶಿಯಲ್ ತನಕ ಇದೆ, ಮೈಕ್ರೋಡೋಮಾ ಅಬ್ರೇಷನ್ನು ಮತ್ತು ಪೆಡಿಕ್ಯೂರು, ಮೆನಿಕ್ಯೂರು, ಹೇರ್ ಸ್ಪಾ, ವ್ಯಾಕ್ಸಿಂಗು, ಅದರಲ್ಲೂ ಬೇಸಿಕ್ ಮತ್ತು ಅಡ್ವಾನ್ಸ್ ವ್ಯಾಕ್ಸಿಂಗ್ ಬರುತ್ತೆ. ಇನ್ನು ಹೆನ್ನಾ ಡಿಸೈನಿಂಗೂ ಅದನ್ನು ಆ್ಯಡ್ ಮಾಡಿದ್ದೀವಿ ನಾವು. ಬೇರೆ ಸಲೂನ್ಗಳಲ್ಲಿ ಅವರು ಹೆನ್ನಾ ಡಿಸೈನಿಂಗ್ ಹೇಳ್ಕೊಡಲ್ಲ, ಈ ಕೋರ್ಸಿಗೆ ಪ್ಯಾಕೇಜಲ್ಲಿ ಬರಲ್ಲ. ಸೊ ಇನ್ನು ಮತ್ತು ಹೇರಲ್ಲಿ ಹೇರ್ ಸ್ಟೈಲಿಂಗ್ ಬರುತ್ತೆ, ಮತ್ತು ಬ್ರೈಡಲ್ಲು ಮೇಕಪ್ಸು, ಮತ್ತು ಕಂಪ್ಲೀಟು ಒಂದು ಸಲೂನು. ಒಂದು ಸ್ಟೂಡೆಂಟು ಇಲ್ಲಿಂದ ಟ್ರೈನಿಂಗ್ ಮುಗಿಸ್ಕೊಂಡು ಹೋದ್ರೂ ಅವರು ಸ್ವಂತವಾಗಿ ಸಲೂನ್ ಮಾಡಿಕೊಂಡು ಕಾನ್ಫಿಡೆಂಟಾಗಿ ಅವರು ಓನಾಗಿ ಸಲೂನ್ ನಡೆಸೋಂಥ ಒಂದು ಕಾನ್ಫಿಡೆಂಟ್ ಕೊಡೋಂಥ ಜಾಗ ಇದು. ನನಗೆ ಆಲ್ಮೋಸ್ಟ್ 15 to 16 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. 10 ಇಯರ್ಸ್ ಇನ್ ಅಬ್ರಾಡ್ ಇನ್ ದುಬೈ. ಸೊ ಎಲ್ಲರಿಗೂ ವೆಲ್ಕಮ್. ತುಂಬ ಚೆನ್ನಾಗಿ ಟ್ರೈನಿಂಗ್ ಸಿಗುತ್ತೆ. ನಿಮ್ಮ ಕಾನ್ಫಿಡೆಂಟ್ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಮತ್ತು ಅಷ್ಟೇ ಅಲ್ಲದೆ ಬಿಸ್ನೆಸ್ಸು, ಈಗ ಇಲ್ಲಿಂದ ಸಲೂನ್ನು ನೀವು ಇಲ್ಲಿ ಹೋದ ನಂತರ ಸಲೂನ್ ಮಾಡಿದ್ರೂ ಬಿಸ್ನೆಸ್ಸನ್ನು ಯಾವ ರೀತಿ ನೀವು ಡೆವಲಪ್ ಮಾಡ್ಕೊಬೇಕು, ಆ ಬಿಸ್ನೆಸ್ ಸ್ಕಿಲ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಹಂಗಾಗಿ ಎಲ್ಲರಿಗೂ ವೆಲ್ಕಮ್. ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಡ್ಮಿಷನ್ಸ್ ಸ್ಟಾರ್ಟ್ ಆಗಿದೆ. ನಿಮಗೆ ಇಂಟ್ರೆಸ್ಟ್ ಇದ್ದಲ್ಲಿ ನಂದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ, ಅದನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಬಂದು ಅಪ್ಲಿಕೇಶನ್ಸ್ ಫಿಲ್ ಮಾಡ್ಕೊಬೇಕು. ಜಸ್ಟ್ 30 ಮೆಂಬರ್ಸಿಗೆ ಮಾತ್ರ ಇವಾಗ ಸ್ಟಾರ್ಟ್ ಮಾಡ್ತಿರೋದು. ಆದಷ್ಟು ಬೇಗ ಬಂದು ಅಪ್ಲಿಕೇಶನ್ಸ್ ಫಾರ್ಮ್ ಫಿಲ್ ಮಾಡ್ಕೊಳ್ಳಿ. ಈಗ ಬೇರೆ ಕಡೆ ಆದ್ರೆ ನಿಮಗೆ ನೋಟ್ಸ್ ಮತ್ತೆ ಇದು ಯಾವ ರೀತಿ ಕೊಡ್ತಾರೋ ಗೊತ್ತಿಲ್ಲ, ಬಟ್ ಇದರಲ್ಲಿ ನಮ್ದು ಎವ್ರಿ 7 ಸಬ್ಜೆಕ್ಟ್ಸ್ ಇರುತ್ತೆ. ಅದರಲ್ಲಿ ನಿಮಗೆ ಗ್ಲಾಸ್ ಇಟ್ ಅಂದ್ರೆ ಮೇಕಪ್, ನೇಲ್ ಇಟ್ ಅಂದ್ರೆ ನೇಲ್ ಆರ್ಟ್ ಮತ್ತೆ ನೇಲ್ ಎಕ್ಸ್ಟೆನ್ಷನ್ ಬರುತ್ತೆ, ಸ್ನಿಪ್ ಇಟ್ ಅಂತೇಳಿ ಹೇರ್ ಕಟ್ ಮತ್ತೆ ಹೇರ್ ಸ್ಟೈಲಿಂಗ್ ಅಲ್ಲಿ ಬರುತ್ತೆ, ಕ್ರೌನ್ ಇಟ್ ಅಂದ್ರೆ ನಿಮಗೆ ಹೇರ್ ಸ್ಪೆಷಲ್ ಹೇರ್ ಸ್ಟೈಲಿಂಗ್ ಫಾರ್ ಬ್ರೈಡಲ್ಸ್, ಡಿಪ್ ಇಟ್ ಅಂದ್ರೆ ನಿಮಗೆ ಬಿಸ್ನೆಸ್ ಅಬೌಟ್ ಬಿಸ್ನೆಸ್ ಸಲೂನ್ ಮಾಡಿದ ನಂತರ ನಿಮಗೆ ಯಾವ ರೀತಿ ನೀವು ಬಿಸ್ನೆಸ್ನ ಅಟ್ರಾಕ್ಟ್ ಮಾಡಬೇಕು, ಕ್ಲೈಂಟ್ ಅಟ್ರಾಕ್ಟ್ ಮಾಡೋದು ಹೇಗೆ, ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ಬಿಸ್ನೆಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಮತ್ತು ಫೇಸ್ ಇಟ್ ನಿಮಗೆ ಅದರಲ್ಲಿ ಫೇಶಿಯಲ್ಸು ಮತ್ತು ನಿಮಗೆ ಸ್ಕಿನ್ ಕೇರ್ ಬಗ್ಗೆ ಅದರಲ್ಲಿ ಹೆಚ್ಚಿನದು ಮಾತ್ರ ಸಿಗುತ್ತೆ. ಮತ್ತು ಹೆನ್ನಾ ಡಿಸೈನಿಂಗು, ಈ ಥರ 7 ಸಬ್ಜೆಕ್ಟ್ಗಳು ನಿಮಗೆ ಸಪ್ರೇಟ್ ಆಗಿ ನಾವು ಟ್ರೈನಿಂಗ್ ಕೊಡ್ತೀವಿ. ಫೇಶಿಯಲ್ಸ್ ಇದೆ, ಮತ್ತು ಇದು ಹೈಡ್ರಾ ಫೇಶಿಯಲ್. ನಿಮಗೆ ಇದರಲ್ಲಿ 7 ಸ್ಟೆಪ್ಸ್ ಹೈಡ್ರಾ ಫೇಶಿಯಲ್ ಸಿಗುತ್ತೆ. ಮತ್ತು ಇದು ಮೈಕ್ರಾ ಡರ್ಮಾ ಅಬ್ರೇಷನ್, ನಿಮಗೆ 2 ಟೈಪ್ದು ಫೇಶಿಯಲ್ಸ್ ಅಡ್ವಾನ್ಸ್ ಫೇಶಿಯಲ್ ಸಿಗುತ್ತೆ. ಇನ್ನು ಇದು ನಿಮಗೆ ಸ್ಕಿನ್ ಮತ್ತು ಹೇರ್ ಅನಾಲಿಸಿಸ್ ಮಿಷಿನು. ಇದರಲ್ಲಿ ನಮಗೆ ಸ್ಕಿನ್ ಮತ್ತು ಹೇರ್ ಟ್ರೀಟ್ಮೆಂಟ್ ಮಾಡೋ ಮುಂಚೆ ಇದರಲ್ಲಿ ಅನಾಲಿಸಿಸ್ ಮಾಡಿ ಯಾವ ಪ್ರಾಬ್ಲಮಿಗೆ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅಂತೇಳಿ ನಾವು ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ಇದು ನಿಮಗೆ ಟ್ರೈನಿಂಗಲ್ಲಿದೆ, ಹೇಳ್ಕೊಡ್ತೀವಿ. ನಿಮಗೆ ವ್ಯಾಕ್ಸಲ್ಲಿ ತ್ರೀ ಐಟಮ್ಸಲ್ಲಿ ವ್ಯಾಕ್ಸ್ ಇದೆ, 4 ಐಟಮ್ಸ್. ಇದು ಕೇಕ್ ವ್ಯಾಕ್ಸು, ಇದು ನಿಮಗೆ ಬೀಡ್ಸ್ ವ್ಯಾಕ್ಸ್ ಅಂತ ಬರುತ್ತೆ, ಮತ್ತು ಇನ್ನೊಂದು ಹನಿ ವ್ಯಾಕ್ಸು, ಮತ್ತು ಇನ್ನೊಂದು ಆಯಿಲ್ ವ್ಯಾಕ್ಸ್. ಅದರಲ್ಲಿ 4 ಥರದ್ದು ವ್ಯಾಕ್ಸ್ಗಳು ಇರುತ್ತೆ. ಇದರಲ್ಲಿ ಅಡ್ವಾನ್ಸ್ ಅಂತ ಹೇಳಿದ್ರೆ ಈಗ ತುಂಬ ಇದರಲ್ಲಿರೋಂಥದ್ದು ಬೀಡ್ಸ್ ವ್ಯಾಕ್ಸು. ಸೊ ಇದರಲ್ಲಿ ನಿಮಗೆ ಎಲ್ಲ ರೀತಿದ್ದು ವೆರೈಟಿ ವ್ಯಾಕ್ಸಸ್ಸು ಇಲ್ಲಿ ಅವೈಲೇಬಲ್ ಇದೆ. ಎವ್ರಿಥಿಂಗ್ ಅಂಡರ್ ಒನ್ ರೂಫ್ ಅಂತ ಹೇಳೋ ಹಾಗೆ ನಮ್ಮ ಶಾಪ್ ಅಲ್ಲಿ ನಾವು ಬೇಸಿಕ್ ಇಂದ ಅಡ್ವಾನ್ಸ್ ಟ್ಯಾಟೂ ಎಲ್ಲವನ್ನು ಮಾಡ್ಕೊಡ್ತೀವಿ. ಟ್ಯಾಟೂ ಹಾಕೋದು ಇದೆ, ಟ್ಯಾಟೂ ರಿಮೂವಲ್ ಇದೆ, ಅಚ್ಚೆಗಳನ್ನ ಕೂಡ ರಿಮೂವ್ ಮಾಡಬಹುದು. ಇನ್ನು ಉಲ್ಲೂರಿ ಅಂತ ಹೇಳ್ತಾರೆ, ಸ್ಕಿನ್ ಟ್ಯಾಗ್ ರಿಮೂವಲ್ ಇದೆ, ಲೇಸರ್ ಅಲ್ಲಿ ರಿಮೂವ್ ಮಾಡ್ಕೊಡ್ತೀವಿ. ಮತ್ತೆ ಪ್ರತಿಯೊಂದು ಎಲ್ಲ ಪಾರ್ಲರ್ ಸರ್ವಿಸ್ ಚಿಕ್ಕ ಮಕ್ಕಳಿಗೆ ಮತ್ತೆ ಹೆಂಗಸರಿಗೆ, ಲೇಡೀಸ್ ಮತ್ತೆ ಕಿಡ್ಸ್ ಸಲೂನದು ಎಲ್ಲಾ ತರದ್ದು ಸರ್ವಿಸ್ಗಳಿದೆ. ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್ಸ್, ಬೇಸಿಕ್ ಇಂದ ಹೈಡ್ರಾ ಫೇಶಿಯಲ್ ತನಕನೂ ಇದೆ. ಮತ್ತೆ ಟ್ಯಾಟೂ ಅಲ್ಲಿ ಬೇಸಿಕ್ ಮತ್ತೆ ಅಡ್ವಾನ್ಸ್ ಟ್ಯಾಟೂ ಇದೆ. ಎಲ್ಲಾ ಸರ್ವಿಸ್ಗಳು ನಮ್ಮಲ್ಲಿ ಅವೈಲೇಬಲ್ ಇದೆ. ನಿಮ್ಮ ಸರ್ವಿಸಿಗೆ ಖುಷಿಯಿಂದ ನಿಮಗೆ ನಾವು ಸರ್ವಿಸ್ ಕೊಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀವಿ. ಪ್ಲೀಸ್ ಬುಕ್ ಅನ್ ಅಪಾಯಿಂಟ್ಮೆಂಟ್.
ಮತ್ತೆ ಹೆಣ್ಮಕ್ಳಿಗೆ ಅಪರ್ ಲಿಪ್, ಲೋವರ್ ಲಿಪ್, ಅಂಡರ್ ಆರ್ಮ್ಸ್ ಅಲ್ಲಿ ಎಕ್ಸ್ಟ್ರಾ ಗ್ರೋತ್, ಹೇರ್ ಗ್ರೋತ್ ಆಗಿರೋಂಥದ್ದು, ಅವರಿಗೆ ಹೇರ್ ರಿಮೂವಲ್ ಮಾಡಬೇಕು. ಈಗ PCOD ಪ್ರಾಬ್ಲಮ್ ಇರೋಂಥವ್ರಿಗೆ ಫೇಶಿಯಲ್ ಅಲ್ಲಿ ಹೇರ್ ಗ್ರೋತ್ ಆಗುತ್ತೆ, ಅಪರ್ ಲಿಪ್ ಅಲ್ಲೆಲ್ಲ, ಚಿನ್ ಅಲ್ಲಿ ತುಂಬಾ ಜಾಸ್ತಿ ಹೇರ್ ಗ್ರೋತ್ ಆಗುತ್ತೆ. ಅಂತವರಿಗೆಲ್ಲ ಪರ್ಮನೆಂಟ್ ಹೇರ್ ರಿಮೂವಲ್ ಕೂಡ ಇದೆ ನಮ್ಮಲ್ಲಿ. ನೀವು ಬಂದು ಸರ್ವಿಸ್ ತಗೊಳ್ಬಹುದು.